ಹಾಯ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಶ್ವೇತಾ ರವಿಕುಮಾರ್. ಇನ್ನೇನು ಸಾಲಾಗಿ ಹಬ್ಬಗಳು ಹತ್ರ ಬರ್ತಾ ಇದೆ. ಹಾಗಾಗಿ ನಾನು ಇವತ್ತಿನ ದಿನ ಕೇವಲ 15ರಿಂದ 20 ನಿಮಿಷದಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ನ ಬಳಸ್ಕೊಂಡು ಯಾವ ರೀತಿ ಸಾಫ್ಟ್ ಅಂಡ್ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಗುಲಾಬ್ ಜಾಮೂನ್ ಮಾಡೋದಕ್ಕೆ ಇಲ್ಲಿ ನಾನು MTR ಅವ್ರದ್ದು ಗುಲಾಬ್ ಜಾಮೂನ್ ಮಿಕ್ಸ್ನ ತೊಗೊಂಡಿದ್ದೀನಿ. ಮೊದಲು ಇಲ್ಲಿ ಪ್ಯಾಕ್ನ ಓಪನ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಮೊದಲು ಇಲ್ಲಿ ನಾನು ಎಲ್ಲ ಅಳತೆ ಪ್ರಕಾರ ತಗೊಂಡು ಹಾಕೊಳ್ತಾ ಇದ್ದೀನಿ. ಯಾವುದೇ ಒಂದು ಅಡುಗೆನ ಅಳತೆ ಪ್ರಕಾರ ತಗೊಂಡು ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಅಂಡ್ ರುಚಿಯಾಗಿ ಅಡುಗೆನ ಮಾಡ್ಕೊಳ್ಬಹುದು. ನೋಡಿ, 1 ಬೌಲ್ ಗುಲಾಬ್ ಜಾಮೂನ್ ಮಿಕ್ಸ್ ನ ಒಂದು ಅಗಲವಾಗಿರುವಂತ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಜೊತೆಗೆ ಉಗುರು ಬೆಚ್ಚಿನ ಹಾಲನ್ನ ಹಾಕೊಂಡು ಬೆರಳಲ್ಲೇ ಸಾಫ್ಟ್ ಆಗಿ ಕಲ್ಸ್ಕೊಳ್ಬೇಕು, ಜಾಸ್ತಿ ನಾದ್ಕೊಳ್ಬಾರ್ದು. ಚೆನ್ನಾಗಿ ಬೆರಳಲ್ಲಿ ಕಲ್ಸಾದ್ಮೇಲೆ ಪ್ಲೇಟ್ ನ ಮುಚ್ಚಿ ಒಂದ್ 5 ನಿಮಿಷ ರೆಸ್ಟ್ ಅಲ್ಲಿ ಬಿಡ್ಬೇಕು. ಅಷ್ಟರೊಳಗಡೆ ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಒಂದು ರೀತಿ ಮೋಟಿವೇಶನ್ ಸಿಗುತ್ತೆ. ಇವಾಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ 2 ಕಪ್ ಸಕ್ಕರೆನ ಹಾಕೊಂಡು ಜೊತೆಗೆ 2 ಕಪ್ ನೀರನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಕಪ್ ಸಕ್ಕರೆಗೆ 2 ಕಪ್ ನೀರನ್ನ ತಗೊಂಡಿರೋದು. ಇವಾಗ ಇದನ್ನ ಲೋ ಫ್ಲೇಮ್ ಅಲ್ಲಿ ಸಕ್ಕರೆನ ಕರಗಿಸ್ಕೊಂಡು ಜಸ್ಟ್ ಪಾಕ ಕೈಗೆ ಅಂಟೋ ತರ ಪಾಕನ ರೆಡಿ ಮಾಡ್ಕೊಂಡು ಆದ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡ್ಬಿಟ್ರೆ ಸಕ್ಕರೆ ಪಾಕ ರೆಡಿ ಆಗ್ಬಿಡುತ್ತೆ. ನೋಡಿ, ಈ ರೀತಿ ಕೈಯಲ್ಲಿ ಮುಟ್ ನೋಡಿದ್ರೆ ಕೈಗೆ ಅಂಟಬೇಕು. ಆ ತರ ಅಂಟಿದ್ರೆ ಕರೆಕ್ಟ್ ಆಗಿ ಪಾಕ ರೆಡಿ ಆಗಿದೆ ಅಂತ. ಈಗ ಇದಕ್ಕೆ ಕುಟ್ಟಿರೋಂಥ ಏಲಕ್ಕಿನ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಎಷ್ಟು ಸಲ ಗುಲಾಬ್ ಜಾಮೂನ್ ಮಾಡಿದ್ರು ಸಾಫ್ಟ್ ಅಂಡ್ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅನ್ನೋರು ಈ ರೀತಿ ಅಳತೆ ಪ್ರಕಾರ ತಗೊಂಡು ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿ ಗುಲಾಬ್ ಜಾಮೂನ್ನ ಮಾಡ್ಕೊಳ್ಬಹುದು. ನಂತರ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಕಲಸಿಟ್ಕೊಂಡಿರೋಂಥ ಗುಲಾಬ್ ಜಾಮೂನ್ ಹಿಟ್ಟನ್ನ ಸ್ವಲ್ಪನೇ ತಗೊಂಡು ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು. ಅನಂತರ ಕಾದಿರೋಂಥ ಎಣ್ಣೆಗೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಉಂಡೆಗಳನ್ನ ಒಂದೊಂದೇ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಉಂಡೆಗಳನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಕಾದಿರೋಂಥ ಎಣ್ಣೆಗೆ ಒಂದೊಂದೇ ಉಂಡೆಗಳನ್ನ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಬಿಸಿ ಸಕ್ಕರೆ ಪಾಕಕ್ಕೆ ಈ ಗುಲಾಬ್ ಜಾಮೂನ್ನ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಗುಲಾಬ್ ಜಾಮೂನು ಸಕ್ಕರೆ ಪಾಕನೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿ ನೆಂದಿರುತ್ತೆ. ಮತ್ತು ಗುಲಾಬ್ ಜಾಮೂನ್ನ ಬಿಸಿ ಇರೋಂಥ ಸಕ್ಕರೆ ಪಾಕಕ್ಕೆ ಹಾಕೋಬೇಕು. ಅಕಸ್ಮಾತ್ ಏನಾದರೂ ಸಕ್ಕರೆ ಪಾಕ ತಣ್ಣಗಾಗಿದ್ರೆ ಮತ್ತೆ ಬಿಸಿ ಮಾಡಿ ಈ ಗುಲಾಬ್ ಜಾಮೂನ್ನ ಸೇರಿಸ್ಕೋಬೇಕು. ಒಂದು 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡಿಕೊಂಡು ನೆಂದಿರುತ್ತೆ. ಆನಂತರ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡು ತಿಂತಾ ಇದ್ರಂತೂ ಗುಲಾಬ್ ಜಾಮೂನು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಇರುತ್ತೆ. ನೋಡಿದ್ರಲ್ಲ ಯಾವ ರೀತಿ ಗುಲಾಬ್ ಜಾಮೂನ್ ಮಿಕ್ಸ್ನ ಬಳಸ್ಕೊಂಡು ಗುಲಾಬ್ ಜಾಮೂನ್ನ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆವಾಗ ನನ್ನ ವಿಡಿಯೋನ ನೀವು ನೋಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.